ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕದಲ್ಲಿ ಕನ್ನಡ ಮಾತನಾಡೋದಕ್ಕೂ ಹಕ್ಕಿಲ್ಲ. ಕನ್ನಡಿಗರೇ ಧಮಕಿ ಹಾಕಿ ಉದ್ದಟತನ ಮೆರೆದ ಘಟನೆ ಬನ್ನೇರುಘಟ್ಟದ ಕಲ್ಕೆರೆ ಬಳಿ ಇರುವ ಎಎಂಸಿ ಕಾಲೇಜಿನಲ್ಲಿ ನಡೆದಿದೆ. ಹಾಸ್ಟೆಲ್ ವಾರ್ಡನ್ ಸುರೇಶ್ ಕನ್ನಡ ಮಾತನಾಡಬೇಡಿ ಅಂತ ವಿದ್ಯಾರ್ಥಿಗಳಿಗೆ ಆವಾಜ್ ಹಾಕಿದ. ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ये इंस्टीट्यूशन है, तुमको कन्नड़ा में बात करना है तो तुम्हारे घर में आके बात करने के लिए बोलो, ठीक है? ये इंस्टीट्यूशन है, हिंदी माताड कನ್ನಡ ಮಾತಾಡೋಣ बोलने ಬೇಡ, ಕಂಪಲ್ಸರಿ ಇಲ್ಲ. ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರ ಒತ್ತಡ ಹೆಚ್ಚಾಗ್ತಾ ಇದೆ. ಬನ್ನೇರುಘಟ್ಟದ ಕಲ್ಕೆರೆಯಲ್ಲಿರುವ ಎಎಂಸಿ ಕಾಲೇಜಿನಲ್ಲಿ ಕನ್ನಡ ಮಾತನಾಡುವಂತಿಲ್ಲ, ಕನ್ನಡದ ಬದಲು ಹಿಂದಿಯಲ್ಲಿ ಮಾತನಾಡುವಂತೆ ಎಎಂಸಿ ಕಾಲೇಜಿನ ಹಾಸ್ಟೆಲ್ನ ವಾರ್ಡನ್ ಸುರೇಶ್ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹೇರಿದ್ದಲ್ಲದೆ ಧಮಕಿ ಕೂಡ ಹಾಕ್ತಾ ಇದ್ದಾರಂತೆ. ಬನ್ನೇರುಘಟ್ಟದಲ್ಲಿರುವ ಪ್ರತಿಷ್ಠಿತ ಕಾಲೇಜಿನ ಹಾಸ್ಟೆಲ್ ವಾರ್ಡನ್ ಸುರೇಶ್ ಎಂಬಾತ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಪರಸ್ಪರ ಕನ್ನಡದಲ್ಲಿ ಮಾತನಾಡ್ತಾ ಇರೋದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾನಂತೆ. तुमको मैं हिंदी में बात करना है या कन्नड़ा में बात करना है, डिसाइड मैं करना है, ठीक है? तुमको कन्नड़ा में बात करना है तो तुम्हारे घर में बात जाके बैठो. ये इधर इधर नहीं चलता है, इधर नहीं चलता है, समझ गया? ಕನ್ನಡ ಮಾತನಾಡೋದು ಸರಿ ಇಲ್ಲ, ಇಲ್ಲಿ ಮಾತನಾಡಬಾರ್ದು. ಕನ್ನಡ ಮಾತನಾಡಬೇಕಾದ್ರೆ ಮನೆಯಲ್ಲೇ ಮಾತನಾಡಿ, ಕನ್ನಡ ಬೇಡ, ಹಿಂದಿಯಲ್ಲಿ ಮಾತನಾಡಿ. ನೀವು ಯಾವ ಭಾಷೆಯಲ್ಲಿ ಮಾತನಾಡಬೇಕು ಅನ್ನೋದನ್ನ ನಾನು ತೀರ್ಮಾನ ಮಾಡ್ತೀನಿ ಅಂತ ವಾರ್ಡನ್ ಆವಾಜ್ ಹಾಕಿ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿದ್ದಾನೆ. ಘಟನೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಕಾಲೇಜು ಆಡಳಿತ ಮಂಡಳಿ ಹಾಸ್ಟೆಲ್ ವಾರ್ಡನ್ ಸುರೇಶ್ನನ್ನ ಕೆಲಸದಿಂದ ವಜಾಗೊಳಿಸಿದೆ. ಈ ಬಗ್ಗೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಎಂಸಿ ಕಾಲೇಜಿನ ಎದುರು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾವೆ. ಕಾಲೇಜಿಗೆ ನುಗ್ಗುವ ಪ್ರಯತ್ನ ಮಾಡಿದ್ದಾರೆ. ಕಾಲೇಜಿನಲ್ಲಿ ಯಾವೊಬ್ಬ ಅನ್ಯ ಭಾಷಿಗನು ಕೂಡ ಇಲ್ಲಿ ಕೆಲಸಕ್ಕೆ ಇರುವಂತಿಲ್ಲ ಅಂತ ವಾಗ್ಯುದ್ಧ ನಡೆಸಿದ. ಕಾಲೇಜಿನ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ತುಂಬಾ ಕಂಪ್ಲೇಂಟ್ ಕೊಡ್ತಾರೆ ಅಂತ ಇಮಿಡಿಯೇಟ್ ಆಕ್ಷನ್. ನಾಳೆ ಬೆಳಗ್ಗಿಂದ ಅವ್ರು ಇರ್ಕೂಡುದಿಲ್ಲ. ಮಂಜು ಇಲ್ಲಿ ಯಾರಿದ್ದಾರೆ, ನೋಡ್ಕೊಳ್ಳಿ, ಅವರಿಬ್ಬರು ಇರಬಾರ್ದು. ಸದ್ಯ ಪೊಲೀಸರು ಹಾಸ್ಟೆಲ್ ವಾರ್ಡನ್ ಸುರೇಶ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬದುಕಬೇಕು ಅಂದ್ರೆ ಹಿಂದಿ ಕಲೀಲೇಬೇಕು ಅನ್ನೋ ಪರಿಸ್ಥಿತಿ ಬಂದಿದ್ಯಾ?